ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಕನ್ನಡ, ಹೊಸಗನ್ನಡ ಸಾಹಿತ್ಯದಲ್ಲಿ ತನ್ನದೇ ಆಗಿರುವಂತಹ ಒಂದಷ್ಟು ಛಾಪನ್ನು ಮೂಡಿಸಿದ್ದಂತಹ ಹೊಸಗನ್ನಡ ಸಾಹಿತ್ಯದ ಮೊದಲ ಲೇಖಕಿ ಅಂತ ಅನ್ನಿಸ್ಕೊಂಡಿದ್ದಂತಹವರು ಪ್ರಕಾಶಕರಾಗಿ, ಮುದ್ರಕರಾಗಿ, ಪತ್ರಿಕಾ ಸಂಪಾದಕರಾಗಿ, ಹೀಗೆ ಸಾಹಿತ್ಯದ ವಿವಿಧ ಆಯಾಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಂತಹ ತಿರುಮಲಾಂಬ ಅವರ ಕುರಿತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ತಿರುಮಲಾಂಬ ಅವರು ಜನಿಸಿದ್ದು 1885 ಇಸ್ವಿಯ ಮಾರ್ಚ್ 27ನೇ ತಾರೀಕು ಇವತ್ತಿನ ನಂಜನಗೂಡಿನಲ್ಲಿ ಜನಿಸ್ತಾರೆ. ಅವರ ತಂದೆ ವೆಂಕಟಕೃಷ್ಣ ಅಯ್ಯಂಗಾರ್ ವಕೀಲರಾಗಿ ವೃತ್ತಿಯನ್ನು ನಿರ್ವಹಿಸ್ತಾ ಇರ್ತಾರೆ. ಅವರ ತಾಯಿ ಅಲಮೇಲಮ್ಮನವರು. ಇವರ ಮಾತೃಭಾಷೆ ತಮಿಳು. ಅವರಿಗೆ ತಮಿಳು ಮಾತೃಭಾಷೆಯಾಗಿದ್ರೂ ಕೂಡ ತಮಿಳು, ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಅಲಮೇಲಮ್ಮನವರಿಗೆ ಪಾಂಡಿತ್ಯ ಹೆಚ್ಚಿನದಾಗಿಯೇ ಇರುತ್ತೆ. ಆವತ್ತಿನ ಕಾಲದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಬಾಲ್ಯ ವಿವಾಹ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾದ ಸಂಗತಿಯಾಗಿತ್ತು. ಅದೇ ರೀತಿಯಾಗಿ ಅಲಮೇಲಮ್ಮನವರಿಗೂ ಕೂಡ ಸುಮಾರು 10ನೇ ವಯಸ್ಸಿನಲ್ಲಿ ವಿವಾಹವಾಗುತ್ತೆ. 14ನೇ ವಯಸ್ಸಿಗೆ ಗಂಡನನ್ನು ಕಳ್ಕೊಳ್ತಾರೆ. ಆದರೆ ಈ ತಿರುಮಲಾಂಬ ಅವರ ಜೀವನದಲ್ಲಿ ಅವರಿಗೆ ಅವರ ತಂದೆಯವರ ಪ್ರಭಾವ ಅನ್ನುವಂಥದ್ದು ಸಾಕಷ್ಟು ರೀತಿಯಲ್ಲಿ ಇರುತ್ತೆ. ತಂದೆಯ ಒಂದು ಪ್ರಭಾವದಿಂದಾಗಿ ಅವರು ಹಲವಾರು ಪುಸ್ತಕಗಳನ್ನು ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಪುಸ್ತಕಗಳ ಪ್ರಭಾವದಿಂದಾಗಿ ಅವರಿಗೆ ಸಾಕಷ್ಟು ಸಾಹಿತ್ಯದ ಜ್ಞಾನ, ಪಾಂಡಿತ್ಯ ಅನ್ನುವಂಥದ್ದು ದೊರೀತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಮನೆಯ ಸುತ್ತಮುತ್ತಲು ಇದ್ದಂತಹ ಕೆಲವೊಂದಷ್ಟು ಮಕ್ಕಳುಗಳಿಗೆ ಅವರು ಪಾಠವನ್ನು ಹೇಳಿಕೊಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಅಲ್ಲಿ ಮಕ್ಕಳ ಜೊತೆಗೆ ಇದ್ದಂತಹ ಮನೆಯಲ್ಲಿರ್ತಕ್ಕಂಥ ಕೆಲವು ಹೆಂಗಸರು ಕೂಡ ತಿರುಮಲಾಂಬ ಅವರ ತರಗತಿಗೆ ಬಂದು ಕೂತ್ಕೊಳ್ತಾ ಇರ್ತಾರೆ. ಅವರಿಗೂ ಕೂಡ ವಿದ್ಯಾರ್ಜನೆಯನ್ನು ತಿರುಮಲಾಂಬನವರು ಮಾಡ್ತಾ ಇರ್ತಾರೆ. ಅದರ ಜೊತೆಯಲ್ಲಿ ಈ ಶಾಲೆಯನ್ನು ಮಾತೃಮಂದಿರ ಅನ್ನುವಂತಹ ಒಂದು ಹೆಸರಿನಿಂದ ಕೂಡ ಕರೀತಾ ಇರ್ತಾರೆ. ಅದರ ಜೊತೆ ಸನ್ಮಾರ್ಗದರ್ಶಿನಿ ಅನ್ನುವಂತಹ ಒಂದು ಪತ್ರಿಕೆಯನ್ನು ಕೂಡ ತಿರುಮಲಾಂಬನವರು ಈ ಶಾಲೆಗೆ ಸಂಬಂಧಿಸಿದಂತೆ ಆ ಒಂದು ಪತ್ರಿಕೆಯನ್ನು ಕೂಡ ಅವರು ನಡೆಸಿಕೊಂಡು ಹೋಗ್ತಾ ಇರ್ತಾರೆ. ಅದರ ಮುಂದುವರೆದ ಅವರ ಜೀವನದ ಒಂದಷ್ಟು ಸಾಹಿತ್ಯಿಕ ವಿಚಾರಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಮಧುರವಾಣಿ ಅನ್ನುವಂತಹ ಒಂದು ಮಾಸಪತ್ರಿಕೆಯನ್ನು ಕೂಡ ತಿರುಮಲಾಂಬನವರು ಪ್ರಾರಂಭಿಸ್ತಾರೆ. ಸತಿ ಹಿತೈಷಿಣಿ ಅನ್ನುವಂತಹ ಒಂದು ಗ್ರಂಥ ಮಾಲಿಕೆಯನ್ನು ಕೂಡ ಅವರು ಪ್ರಾರಂಭ ಮಾಡ್ತಾರೆ. ಅವರ ಇತರ ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಸನ್ಮಾರ್ಗ ಗ್ರಂಥಾವಳಿ, ನಂದಿನಿ ಗ್ರಂಥಮಾಲಾ, ಅಲಂಕಾರ ಶಾಸ್ತ್ರ ಗ್ರಂಥ, ನಭ, ವಿದ್ಯುಲ್ಲತಾ, ಹರಿಣಿ, ಮಣಿಮಾಲಾ, ಹೀಗೆ ಇನ್ನೂ ಹಲವಾರು ಪುಸ್ತಕಗಳನ್ನು ತಿರುಮಲಾಂಬನವರು ರಚನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ 1917ನೇ ಇಸ್ವಿಯಿಂದ ಸುಮಾರು 2 ದಶಕಗಳ ಕಾಲ ಮದ್ರಾಸ್ ಪ್ರಾಂತ್ಯದಲ್ಲಿ, ಮೈಸೂರು ಪ್ರಾಂತ್ಯದಲ್ಲಿ, ಬೊಂಬಾಯಿ ಪ್ರಾಂತ್ಯದಲ್ಲಿ ಇದ್ದಂತಹ ಹಲವಾರು ಶಾಲಾ ಕಾಲೇಜುಗಳಲ್ಲಿ ತಿರುಮಲಾಂಬನವರ ಕೃತಿಗಳು ಶಾಲಾ ಮಕ್ಕಳಿಗೆ ಅಥವಾ ಕಾಲೇಜಿನ ಮಕ್ಕಳುಗಳಿಗೆ ಅದು ಪಠ್ಯಪುಸ್ತಕಗಳಲ್ಲಿ ಕೂಡ ಪ್ರಕಟವಾಗಿದ್ದು ಕೂಡ ನಮಗೆ ಉಲ್ಲೇಖಗಳು ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ ಕರ್ನಾಟಕ ನಂದಿನಿ ಅನ್ನುವಂತಹ ಒಂದು ಮಾಸಪತ್ರಿಕೆಯನ್ನು ಕೂಡ ಇವರು ಪ್ರಾರಂಭ ಮಾಡುತ್ತಾರೆ. ಇಷ್ಟೆಲ್ಲ ಸಾಹಿತ್ಯದಲ್ಲಿ ತನ್ನದೇ ಆಗಿರುವಂತಹ ಒಂದು ಛಾಪನ್ನು ಮೂಡಿಸ್ತಾ ಇದ್ದಂತಹ ಕಾಲದಲ್ಲಿ ಈ ತಿರುಮಲಾಂಬ ಅವರು ತಮ್ಮ ತಂದೆಯನ್ನು ಕಳ್ಕೊಳ್ತಾರೆ. ತಂದೆಯನ್ನು ಕಳ್ಕೊಂಡಿದ್ದು ಅವರ ಜೀವನದಲ್ಲಿ ಬಹುದೊಡ್ಡ ಆಘಾತ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ತನ್ನದೇ ಆಗಿರುವಂತಹ ಕನ್ನಡ ಸಾಹಿತ್ಯಕ್ಕೆ ಛಾಪನ್ನು ಮೂಡಿಸಿರುವಂತಹ ತಿರುಮಲಾಂಬನವರು ಸುಮಾರು 95 ವರ್ಷಗಳ ಕಾಲ ಸುದೀರ್ಘವಾದಂತಹ ಒಂದು ಜೀವನವನ್ನು ನಡೆಸ್ತಾರೆ. ಈ ಸುದೀರ್ಘ ಜೀವನ 1982 ಆಗಸ್ಟ್ 31ನೇ ತಾರೀಕು ಕೊನೆಗೊಳ್ಳುತ್ತೆ. ಅಂದರೆ ತಿರುಮಲಾಂಬನವರು 95ನೇ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸ್ತಾರೆ. ಇದಿಷ್ಟು ತಿರುಮಲಾಂಬ ಅವರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.